ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಲಾ. ಇವತ್ತಿನ ವಿಡಿಯೋದಲ್ಲಿ ತುಂಬ ಟೇಸ್ಟಿಯಾಗಿ ಗುಲಾಬ್ ಜಾಮೂನ್ನ ಯಾವ ರೀತಿ ಒಡೆಯದಾಗಿ ಗುಲಾಬ್ ಜಾಮೂನ್ನ ಮನೆಯಲ್ಲಿ ಯಾವ ರೀತಿ ಬೇಕ್ರಿ ಸ್ಟೈಲಲ್ಲಿ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಸರಳವಾಗಿ ಹಂಚ್ಕೊತಾ ಇದ್ದೀನಿ. ಯಾರಿಗೆ ತಾನೇ ಗುಲಾಬ್ ಜಾಮೂನ್ ಅಂದರೆ ಇಷ್ಟ ಆಗೋದಿಲ್ಲ ಹೇಳಿ? ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ಇಷ್ಟಪಡೋ ಸಿಹಿ ತಿಂಡಿಗಳಲ್ಲಿ ಗುಲಾಬ್ ಜಾಮೂನು ಸಹ ಒಂದು. ನಮಗೇನಾದರೂ ಮನೆಯಲ್ಲೆಲ್ಲ ಸಿಹಿ ಸುದ್ದಿ ಬಂತು ಅಂತಂದರೆ ಸಾಕು, ನಾವು ಮೊದಲು ಮಾಡೋದೇ ಗುಲಾಬ್ ಜಾಮೂನು. ಎಷ್ಟೋ ಜನಕ್ಕೆ ಒಡೆಯದ ಹಾಗೆ ಯಾವ ರೀತಿ ಮಾಡೋದಪ್ಪ ಅಂತ ಒಂದು ಸ್ವಲ್ಪ ಟೆನ್ಷನ್ ಇದ್ದೇ ಇರುತ್ತೆ. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ದಾಗ ಮಾಡಿದ್ರೆ ತುಂಬ ಸಿಂಪಲ್ಲಾಗಿ ಒಡೆಯೋದಾಗೆ ಗುಲಾಬ್ ಜಾಮೂನ್ನ ಬೇಕ್ರಿ ಸ್ಟೈಲಲ್ಲೆಲ್ಲನ ಯಾವ ರೀತಿ ಒಡೆದಾಗಿ ಎಷ್ಟಿಷ್ಟು ದಪ್ಪದಾಗಿ ಮಾಡ್ತಾರೋ ಅಷ್ಟು ದಪ್ಪದಾಗಿ ಮಾಡಿ ನಾನಿವತ್ತು ತೋರಿಸಿದ್ದೀನಿ. ತುಂಬಾ ಚೆನ್ನಾಗಿದೆ. ನಿಮ್ಗೆ ನೋಡ್ತಾ ಇದ್ರೆ ಗೊತ್ತಾ ಇದೆ ಯಾವ ರೀತಿ ಮಾಡಿದ್ದೀನಿ ಅಂತಂದ್ಬಿಟ್ಟು. ನಾನು ಮಾಡಿದ ರೀತಿ ನೀವು ಮಾಡಬೇಕು ಅಂತಂದರೆ ಇವತ್ತಿನ ವಿಡಿಯೋನ ಸಂಪೂರ್ಣವಾಗಿ ಯಾವುದೇ ರೀತಿ ಸ್ಕಿಪ್ ಮಾಡ್ದಲೇ ನೋಡಿ. ತುಂಬಾ ಚೆನ್ನಾಗಿ ಮಾಡ್ಬೋದು. ಬನ್ನಿ, ತಡ ಯಾಕೆ ಮಾಡೋದು, ಗುಲಾಬ್ ಜಾಮೂನ್ ಯಾವ ರೀತಿ ಸರಳವಾಗಿ ಮಾಡ್ಕೊಬೋದು ಅಂತಂದ್ಬಿಟ್ಟು ನೋಡೋಣ. ಮೊದಲು ನಾನು 1.5 ಲೀಟ್ರ್ ನೀರನ್ನು ಸಕ್ಕರೆ ಪಾಕ ಮಾಡೋದಕ್ಕೆ ತೊಗೊಂಡಿದ್ದೀನಿ. ಅರ್ಧ kg ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಡಿಮೆ ನಾರ್ಮಲ್ ಆಗಬೇಕು ಅಂತಂದರೆ ಇಷ್ಟ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇದನ್ನು ಸಕ್ಕರೆ ಪಾಕನ ಒಂದು 20 ನಿಮಿಷ ನಾವು ಕುದಿಸ್ಕೊಂಡ್ರೆ ಸಾಕು, ಆರಾಮಾಗಿ ಸಕ್ಕರೆ ಪಾಕ ಬರುತ್ತೆ. ಎಳೆ ಪಾಕ ಬಂದರೆ ಸಾಕು. ಇವಾಗ ಗುಲಾಬ್ ಜಾಮೂನ್ನ ಕಲಿಸ್ಕೊಳ್ಳೋಣ. ನಾನು MTR ಗುಲಾಬ್ ಜಾಮೂನ್ನ ಬೈ ಒನ್ ಗೆಟ್ ಒನ್ ಇರುತ್ತಲ್ಲ, ಇದನ್ನು ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಬೇಕಾಗುತ್ತೆ. ಅರ್ಧ ಮಾತ್ರ ಕಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕಟ್ ಮಾಡಿ ಆ ಥರ ಎಸೆಯೋದು ಎಲ್ಲ ಮಾಡೋದು ಬೇಡ. ನಾವು ಕಟ್ ಮಾಡಿದ್ದು ನೋಡಿ ಹಾಗೆ ಉಳ್ಕೊಬೇಕು, ಅದರೊಳಗೆ ಆ ಕವರಲ್ಲೇ ಉಳ್ಕೊಬೇಕು. ನಾನು 2 MTR ಪ್ಯಾಕೆಟ್ ತೊಗೊಂಡಿದ್ದೀನಿ. ಬೈ ಒನ್ ಗೆಟ್ ಒನ್ ಇದೆಯಲ್ಲ, ಅದನ್ನು ತುಂಬ ಈಸಿಯಾಗಿ ಮಾಡ್ಕೊಬೋದು. MTR ಸಾಮಾನ್ಯವಾಗಿ ಎಲ್ಲರೂ ಮಾಡೋದು MTRinದ. ನೋಡಿ, ಇವಾಗ ಆ 2 ಪ್ಯಾಕೆಟು ತೊಗೊಂಡಾದ್ಮೇಲೆ ಒಂದು ಸ್ವಲ್ಪ ಹಾಲಿಂದ ಕಲಿಸ್ಕೊತಾ ಇದ್ದೀನಿ. ಹಾಲಿಂದ ಕಲಿಸ್ಕೊಳೋದ್ರಿಂದ ಸ್ಮೂತಾಗಿ ಮತ್ತು ಟೇಸ್ಟಿಯಾಗೂ ಬರುತ್ತೆ. ಹಾಲಿಲ್ಲ ಅಂತಂದರೆ ಒಂದು ಸ್ವಲ್ಪ ನೀರಲ್ಲಿ ಕಲಿಸ್ಕೊಬೋದು. ನಾನು ಹಾಲನ್ನು ಬಿಸಿ ಮಾಡಿ ಆರಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಬಿಸಿ ಹಾಲು ಹಾಕ್ಕೊಂಡಿಲ್ಲ. ತುಂಬ ತಣ್ಣಗಾದ್ಮೇಲೆ, ನಾನು ಹಾಲು ಕಾಸಾದ್ಮೇಲೆ ತುಂಬ ತಣ್ಣಗಾದ್ಮೇಲೆ ಇವಾಗ ಹಾಲು ಹಾಕ್ಬಿಟ್ಟು ಜಾಮೂನ್ ಪೌಡ್ರನ್ನ ಕಲಿಸ್ಕೊತಾ ಇದ್ದೀನಿ. ನೋಡಿಕೊಂಡು ಹಾಲು ಹಾಕ್ಕೊಳ್ಳಿ. ಯಾಕೆಂದರೆ ಜಾಮೂನ್ ಪೌಡ್ರು ತುಂಬ ಡ್ರೈ ಇರೋದಿಲ್ಲ. ಮುಟ್ಟಿದ್ರೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ, ಸ್ಮೂತಾಗಿ ನೀರಿನ ಅಂಶ ಇರುತ್ತೆ, ಆ ಥರ ಇರುತ್ತೆ. ಹಾಗಾಗಿ ಜಾಸ್ತಿ ನೀರು ಎಳ್ಕೊಳೋದಿಲ್ಲ. ನೀರಾಗಿರ್ಬೋದು, ಹಾಲಾಗಿರ್ಬೋದು ಎಳ್ಕೊಳೋದಿಲ್ಲ. ನೋಡಿಕೊಂಡು ಆದಷ್ಟು ನೀರು ಅಥವಾ ಹಾಲು ಹಾಕ್ಕೊಬೇಕಾಗುತ್ತೆ. ನೋಡಿ, ಹೀಗೆ ಎಲ್ಲ ಒಂದು ಸ್ವಲ್ಪನೇ ಹಾಕ್ಕೊಂಡು ನೋಡಿ, ಈ ರೀತಿ ಎಲ್ಲ ನೀಟಾಗಿ ನಾವು ಗೋಧಿ ಹಿಟ್ಟು ಕಲಿಸ್ತೀವಲ್ಲ, ಅದಕ್ಕಿಂತ ಇನ್ನೊಂದು ಸ್ವಲ್ಪ ತೆಳುವಾಗಿ ಇರಬೇಕು. ಆ ರೀತಿ ಕಲಿಸ್ಕೊಬೇಕಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ಸ್ಮೂತಾಗಿ ಹಿಟ್ಟನ್ನು ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ನಮಗೆ ಜಾಮೂನ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ನೋಡಿ, ನಿಮಗೆ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ನಾನು ಕಲಿಸ್ತಾ ಇದ್ದೀನಿ ಅಂತಂದ್ಬಿಟ್ಟು. ಒಂದು 2ರಿಂದ 3 ನಿಮಿಷ ಇದೇ ರೀತಿ ಚೆನ್ನಾಗಿ ನಾದ್ಕೊಳ್ಳಿ. ಅದಾದಮೇಲೆ 1-2 ಸ್ಪೂನು ತುಪ್ಪ ಹಾಕ್ಕೊಂಡು ನಾನು ಮತ್ತೆ ಮಿಕ್ಸ್ ಮಾಡ್ಕೊತೀನಿ. 1 ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ತುಪ್ಪನೂ ನೀಟಾಗಿ ಹೊಂದ್ಕೊಳ್ಳುತ್ತೆ ಹಿಟ್ಟಿಗೆ. ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಟೋಟಲ್ ನಾನು ಹಾಲು ಹಾಕೋದ್ರಿಂದ ಹಿಡ್ದು ಫಿನಿಷ್ ಮಾಡೋದ್ರೊಳಗೆ, ಹಿಟ್ಟನ್ನು ನಾದಿ ಫಿನಿಷ್ ಮಾಡೋದ್ರೊಳಗಡೆ ಒಂದು 3ರಿಂದ 4 ನಿಮಿಷ ಆಗುತ್ತೆ. ಅಷ್ಟು ಚೆನ್ನಾಗಿ ನೀಟಾಗಿ ನಾದ್ಕೊಳ್ಳಿ. ತುಂಬ ಗಟ್ಟಿಯಾಗಿ ನಾವು ಹಿಟ್ಟನ್ನು ಕಲಿಸ್ಕೊಂಡ್ರೆ ಆವಾಗನೇ ನಮಗೆ ಗುಲಾಬ್ ಜಾಮೂನ್ ಹೊಡೆಯೋದು. ಸ್ಮೂತಾಗಿ ಕಲಿಸ್ಕೊಂಡು ಉಂಡೆಗಳು ಬರೋದಿಲ್ಲ. ನೋಡಿ, ಈ ರೀತಿ ನಿಮಗೆ ಗೊತ್ತಾಗ್ತಾ ಇದೆ ಹಿಟ್ಟು ತೊಗೊಂಡಾಗ ನಾನು ಎಷ್ಟು ಸಾಫ್ಟಾಗಿದೆ ಅಂತಂದ್ಬಿಟ್ಟು. ನೋಡಿ, ಈ ರೀತಿ ಫ್ರೆಶ್ ಮಾಡ್ಕೊಬೇಕು. ತುಂಬ ಒತ್ತಿ ನಾವು ಹಿಟ್ಟನ್ನು ಉಂಡೆಗಳು ಮಾಡ್ಕೊಬಾರ್ದು. ಒಂದು ಸ್ವಲ್ಪ ರೌಂಡ್ ಶೇಪ್ ಬರೋ ಹಾಗೆ ನೀಟಾಗಿ ಒಳಗಡೆನೂ ಸ್ಮೂತಾಗಿರಬೇಕು. ಆ ರೀತಿ ಪ್ರೆಜರ್ ಕೊಡಬೇಡಿ, ಸುಮ್ಮನೆ ರೌಂಡ್ ಮಾಡ್ಕೊಳ್ಳಿ. ಯಾಕೆಂದರೆ ಹಿಟ್ಟು ತುಂಬ ಒಳಗಡೆ ಎಲ್ಲನ ಸ್ಮೂತಾಗಿದ್ರೇ ಚೆನ್ನಾಗಿ ಒಳಗಡೆ ಎಲ್ಲ ನೀಟಾಗಿ ಬೇಯೋದು ಎಣ್ಣೆ ಒಳಗಡೆ. ನೋಡಿ, ಇದೇ ರೀತಿ ನಾವು ಉಂಡೆಗಳ್ನ ಮಾಡಿ ಇಟ್ಕೊಬೇಕಾಗುತ್ತೆ. ಅದಾದಮೇಲೆ ಎಣ್ಣೆ ಕಾಯೋದಕ್ಕೆ ಇಟ್ಬಿಟ್ಟು ಮತ್ತೆ ಒಂದೊಂದೇ ಉಂಡೆಗಳ್ನ ಎಣ್ಣೆಗೆ ಹಾಕ್ಬಿಟ್ಟು ನೀಟಾಗಿ ನಾವು ಕರ್ಕೊಬೇಕಾಗುತ್ತೆ. ನೋಡಿ, ಇವಾಗ ಸಕ್ಕರೆ ಪಾಕ ಎಲ್ಲನ ಒಂದು 3ರಿಂದ 4 ನಿಮಿಷ ಆಗಿದೆ. ಈಗ ಇದಕ್ಕೆ ರುಚಿ ಬರೋದಕ್ಕೆ, ಚೆನ್ನಾಗಿ ರುಚಿ ಬರೋದಕ್ಕೆ ಒಂದು 3ರಿಂದ 4 ಏಲಕ್ಕಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾದಿದೆ. ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು. ಯಾವಾಗಲೂ ಗುಲಾಬ್ ಜಾಮೂನ್ ಮಾಡಬೇಕಾದ್ರೆ ನಾವು ಮಾಡೋದು ಒಂದೇ ಮಿಸ್ಟೇಕು, ಎಣ್ಣೆ
ಕಡಿಮೆ ಇಟ್ಕೊಂಡು ಗುಲಾಬ್ ಜಾಮೂನ್ನ ಕರಿತೀವಿ, ಅದಕ್ಕೇ ಚೆನ್ನಾಗೆಲ್ಲ ಒಡ್ಕೊಳೋದು. ಆದಷ್ಟು ಎಣ್ಣೆ ತುಂಬ ಚೆನ್ನಾಗಿ ನಮಗೆ ಉಂಡೆಗಳು ಮೇಲ್ ಭಾಗದಲ್ಲಿ ಎದ್ದು ಬರಬೇಕು, ಅಲ್ಲಿವರೆಗೂ ನಾವು ಎಣ್ಣೆ ಹಾಕ್ಕೊಬೇಕು. ಅದೊಂದು ಮಿಸ್ಟೇಕು ಜಾಸ್ತಿ ಮಾಡ್ತಾ ಇರ್ತೀವಿ ಎಲ್ಲರೂ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾವು ಗುಲಾಬ್ ಜಾಮೂನ್ನ ಕರಿಯೋಕ್ಕೆ ಹೋದರೆ ಅದೆಲ್ಲ ಒಡ್ಕೊಳ್ಳುತ್ತೆ. ಹಾಗಾಗಿ ಎಣ್ಣೆ ಎಲ್ಲ ತುಂಬ ಮೈ ತುಂಬ ಅಂದರೆ ನಾವು ಹಾಕಿರೋ ಉಂಡೆಗಳಿಗೆಲ್ಲ ನೀಟಾಗಿ ಮೇಲಿಂದ ಕೆಳಗೆವರೆಗೂ ಎಣ್ಣೆ ಇರಬೇಕು, ಅಲ್ಲಿವರೆಗೂ ನಾವು ಎಣ್ಣೆ ಹಾಕ್ಕೊಬೇಕು. ನಾನು 3/4 ಲೀಟ್ರ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಷ್ಟು ಗುಲಾಬ್ ಜಾಮೂನ್ ಮಾಡೋದಕ್ಕೆ 3/4 ಲೀಟ್ರ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಏನು ಜಾಸ್ತಿ ಕುಡಿಯೋದಿಲ್ಲ, ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಈಗ ಎಷ್ಟು ನಾನು ಎಣ್ಣೆ ಹಾಕಿದ್ದೀನಿ ಅಂತಂದ್ಬಿಟ್ಟು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ. ಆ ರೀತಿ ನಾವು ಗುಲಾಬ್ ಜಾಮೂನ್ನ ಕರೆದ್ರೆ ಒಂದೇ ಒಂದು ಪೀಸು ಒಡೆಯೋದಿಲ್ಲ. ಆ ರೀತಿ ಮಾಡ್ಕೊಳ್ಳಿ, ನೀವು ಯಾವುದೇ ರೀತಿ ಮಾಡಿದ್ರೂ ಸರಿ ಹೋಗೋದಿಲ್ಲ. ನೋಡಿ ಈ ರೀತಿ ಮಾಡಿಕೊಂಡ್ರೆ ನೋಡಿ ಇಷ್ಟು ಚೆನ್ನಾಗಿ ಒಂದು ಸ್ವಲ್ಪನೂ ಕ್ರಾಕ್ ಆಗ್ದಂಗೆ ನೀಟಾಗಿ ಕಾಣಿಸ್ತಾ ಇದೆ. ಎಷ್ಟು ಉಂಡೆ ಉಂಡೆ ಆಗಿ ಬಂದಿದೆ ನೋಡಿ. ಇವಾಗ ಅದು ಚೆನ್ನಾಗಿ ಬಂದಿದೆ. ಆದಷ್ಟು ಸಣ್ಣ ಉರಿ ಇಟ್ಕೊಂಡು ನಾವು ಬೇಯಿಸ್ಕೊಬೇಕಾಗುತ್ತೆ. ನೋಡಿ ಒಂದು ಸ್ವಲ್ಪ ಬ್ಲ್ಯಾಕ್ ಆಗಿದೆ ಅಂತ ಅನ್ಬೋದು, ನೀವು ಸಕ್ಕರೆ ಪಾಕಕ್ಕೆ ಹಾಕಾದ್ಮೇಲೆ ಗೊತ್ತಾಗುತ್ತೆ. ಅಷ್ಟೊಂದೇನು ಬ್ಲ್ಯಾಕ್ ಆಗಿರೋದಿಲ್ಲ, ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ. ತುಂಬ ಜಾಸ್ತಿ ಕರಿಯೋದಕ್ಕೆಲ್ಲ ಹೋಗಬೇಡಿ. ನೋಡಿ ಈ ಹದದಲ್ಲಿ ನಾವು ಈ ಕಲರಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಆದಷ್ಟು ನಾವು ಉರಿ ಸಣ್ಣ ಇಟ್ಕೊಂಡು ನಾವು ಒಳಗಡೆ ಎಲ್ಲ ಚೆನ್ನಾಗಿಟ್ಟು ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಒಂದು ಸ್ವಲ್ಪ ಉರಿ ಜಾಸ್ತಿ ಇದ್ದರೆ ಏನಾಗುತ್ತೆ ಗೊತ್ತಾ, ಒಳಗಡೆ ಹಿಟ್ಟೆಲ್ಲ ಬೆಂದಿರೋದಿಲ್ಲ. ನಾವು ತಿನ್ನಬೇಕಾದ್ರೆ ಗುಲಾಬ್ ಜಾಮೂನ್ ತಿನ್ನಬೇಕಾದ್ರೆ ಗಟ್ಟಿ ಗಟ್ಟಿಯಾಗಿರುತ್ತಲ್ವ, ಹಾಗಾಗಿ ನಾವು ಚೆನ್ನಾಗಿ ಬೇಯಿಸಿರೋದಿಲ್ಲ. ಅದಕ್ಕೇ ನೋಡಿ ಈಗ ನೋಡಿ ನಾನು ಫಸ್ಟ್ ಹಾಕಿರೋ ಗುಲಾಬ್ ಜಾಮೂನು ನೋಡಿ ಈ ಕಲರ್ ಇದೆ. ಇವಾಗ ಹಾಕಿರೋ ಗುಲಾಬ್ ಜಾಮೂನ್ ಆ ಕಲರ್ ಇದೆಯಲ್ವ, ಪಾಕ ಎಳ್ಕೊಂಡಾದ್ಮೇಲೆ ಮತ್ತೆ ಇದೇ ಕಲರ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಒಳಗಡೆ ಎಲ್ಲ ಚೆನ್ನಾಗಿಟ್ಟು ಬೇಯೋವರೆಗೂ ನಾವು ಬೇಯಿಸ್ಕೊಬೇಕಾಗುತ್ತೆ. ಇನ್ನು ಸ್ವಲ್ಪ ಬ್ರೌನಿಶ್ ಬೇಕು ಅಂತ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅವನು ಅಷ್ಟೇ ನೆಂದಾದ್ಮೇಲೆ ಅದೇ ಕಲರ್ ಕಾಣಿಸುತ್ತೆ. 2ನೇ ಸಲ ಮಾಡಿರೋದು ನೋಡಿ ಆ ಕಲರ್ ಇದೆ. 1ನೇ ಸಲ ಒಂದು ಸ್ವಲ್ಪ ಪಾಕ ಎಲ್ಲ ಹೀರ್ಕೊಂಡಾದ್ಮೇಲೆ ಈ ಕಲರ್ ಬಂದಿದೆ ನೋಡಿ. ಈ ಥರ ಗುಲಾಬ್ ಜಾಮೂನ್ ಮಾಡ್ಕೊಳೋದು ತುಂಬ ಸರಳವಾಗಿ ಮತ್ತು ಅರ್ಧ ಗಂಟೆ ಒಳಗಡೆ ಆರಾಮಾಗಿ ಮಾಡ್ಕೊಬೋದು. ನಾವು ಬೇಕ್ರಿಲೆಲ್ಲ ತೊಗೊಂಬಂದು ಬೇರೆ ಯಾವುದೋ ಸ್ವೀಟ್ ಕೊಡೋದು ಬದಲು ನಾವು ಮನೇಲಿ ಮಾಡಿದ ಸ್ವೀಟನ್ನು ಮಕ್ಕಳು ತಿನ್ನಬೇಕು ಅಂದಾಗ ಆರಾಮಾಗಿ ಮಾಡಿಕೊಡ್ಬೋದು. ಬೇಗನೆ ಆಗುತ್ತೆ ಮತ್ತು ಎಲ್ಲರೂ ಬೇಗ ಮಾಡ್ಬೋದು ಅಂತ ಒಂದು ಸ್ವೀಟ್ ಅಂತಲೇ ಹೇಳ್ಬೋದು. ಇದೆಲ್ಲ ಒಡೆಯುತ್ತೆ ಅಂತಂದ್ಬಿಟ್ಟು, ಉಂಡೆಗಳೆಲ್ಲ ಒಡೆಯುತ್ತೆ ಅಂದ್ಬಿಟ್ಟು ಎಷ್ಟೋ ಜನ ಮಾಡೋದಕ್ಕೆ ಟ್ರೈ ಮಾಡೋದೇ ಇಲ್ಲ. ನೋಡಿ ಈ ಮೆಥಡಲ್ಲಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಗುಲಾಬ್ ಜಾಮೂನು. ಸರಳವಾಗಿ ಮತ್ತು ಮಕ್ಕಳೆಲ್ಲ ಇಷ್ಟಪಟ್ಟು ಆಗೆಲ್ಲ ನಾವು ಆರಾಮಾಗಿ ಮಾಡಿಕೊಡ್ಬೋದು. ಬೇಕ್ರಿಲೆಲ್ಲ ನೋಡಿ ಎಷ್ಟು ದಪ್ಪ ಇರುತ್ತೆ ಅಂತ ಅಂದ್ಕೊತೀವಲ್ಲ, ನೋಡಿ ಅಷ್ಟು ಚೆನ್ನಾಗಿ ದಪ್ಪಾಗಿ ನಾವೂ ಸಹ ಮಾಡ್ಬೋದು. ಮೇಲ್ಗಡೆ ನಾನು ಪಿಸ್ತಾಗಳ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಸೇಮ್ ಬೇಕ್ರಿಲಿ ರೆಸ್ಟೋರೆಂಟ್ಗಳಲ್ಲಿ ಎಲ್ಲ ನಮಗೆಲ್ಲ ಸಿಗುತ್ತಲ್ವ, ಹೋಟೆಲ್ಗಳಲ್ಲೆಲ್ಲ ಅದೇ ರೀತಿ ಇದೆ ನೋಡಿ. ಎಷ್ಟು ದಪ್ಪದಾಗಿ ಗುಂಡಾಕಾರವಾಗಿ ನಮಗೆ ಗುಲಾಬ್ ಜಾಮೂನ್ನ ಮಾಡಲೇಬೋದು ನಾವು ಮನೇಲಿ. ಅಷ್ಟು ಚೆನ್ನಾಗಿ ತೋರಿಸಿದ್ದೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಯಾರೆಲ್ಲ ಗುಲಾಬ್ ಜಾಮೂನ್ ಇಷ್ಟಪಡ್ತಿದ್ದೋ ಅವರು ಅಷ್ಟೇ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯನ ವ್ಯಕ್ತಪಡಿಸಿ. ನಾನು ಯಾವ ರೀತಿ ಗುಲಾಬ್ ಜಾಮೂನ್ ಮಾಡಿದ್ದೀನಿ, ನಾನು ಮಾಡಿರೋ ಗುಲಾಬ್ ಜಾಮೂನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ವ್ಯಕ್ತಪಡಿಸಿ. ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿಬಿಟ್ಟು ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೋ ಅವ್ರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ. ನಾನು ಮೊದಲೇ ಹೇಳ್ದಾಗೆ ಮಕ್ಕಳು ಇಷ್ಟಪಡೋ ಸಿಹಿ ತಿಂಡಿಗಳಲ್ಲಿ ಇದು ಒಂದು. ಹಾಗಾಗಿ ಲಂಚ್ ಬಾಕ್ಸ್ಗೆ ಇದನ್ನು ಹಾಕೋದ್ರಂತೂ ಫುಲ್ಲು ಖಾಲಿ ಮಾಡ್ಕೊಂಬರ್ತಾರೆ, ಅಷ್ಟು ಇಷ್ಟಪಡ್ತಾರೆ ಮಕ್ಕಳೆಲ್ಲನ. ಮತ್ತು ಅವ್ರ ಫ್ರೆಂಡ್ಸ್ಗಳಂತೂ ಅವರೇ ತಿನ್ನೋದಕ್ಕೆ ಬಿಡೋದಿಲ್ಲ, ಅಷ್ಟೆಲ್ಲ ಖಾಲಿ ಮಾಡ್ಕೊಂಬರ್ತಾರೆ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡು ಇವತ್ತಿನ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಿಮಗೆ ಧನ್ಯವಾದವನ್ನು ಅರ್ಪಿಸ್ತಾ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನೀವು ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್, ಮತ್ತೆ ಸಿಗೋಣ. ಥ್ಯಾಂಕ್ ಯು.